ಲೇಟ್ ಆಯಿತು, ಟ್ರಾಫಿಕ್ ಜಾಸ್ತಿ ಇತ್ತು, ನನ್ನಿಂದ ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ನನಗೆ ಸಿನಿಮಾಗೆ ಅಂತ ಕಾಲ್ ಮಾಡಿದಾಗ ಪ್ರಕಾಶ್ ಸರ್ ಇನ್ನೊಂದು ಶಬಾಷ್ ಬಡ್ಡಿ ಮಗನೆ ಅಂತ ಒಂದು ಸಿನಿಮಾ ಇದೆ, ಬನ್ನಿ ಮೀಟಿಂಗಿಗೆ ಅಂತ ಕರೆದ್ರು. ಸೊ ನಾನು ಅವಾಗ ತುಂಬ ಡಿಸ್ಕಷನ್ ಆಗಲಿಲ್ಲ. ಓಕೆ ಸರ್ ಆಯಿತು ಬರ್ತೀನಿ ಅಂತ ಹೇಳಿದೆ. ಮತ್ತೆ ಅವತ್ತೇ ರಾಜಶೇಖರ್ ಸರ್ ಕೂಡ ನನಗೆ ಕಾಲ್ ಮಾಡಿದ್ರು, ಹಿಂಗೊಂದು ಸಿನಿಮಾ ಇದೆ ಬನ್ನಿ ಅಂತ. ಆಮೇಲೆ ಹೇಳಿದ್ರು ಶಬಾಷ್ ಬಡ್ಡಿ ಮಗನೆ ಅಂತ ಇದೆ ಸರ್, ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಸರ್ ನೇಮ್ ಅಂತ. ಇಲ್ಲ ಪ್ರಮೋದ್ ಶೆಟ್ರು ಹೀರೋ ಆಗಿ ಮಾಡ್ತಿದ್ದಾರೆ, ಬನ್ನಿ ಮಾತುಕತೆಗೆ ಅಂತ ಕರೆದ್ರು. ಸೊ ನನ್ಗೆ ಅವಾಗ ಸಿಕ್ಕಾಬಟ್ಟೆ ಭಯ ಆಯಿತು, ಅವ್ರ ಮುಂದೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಚೆನ್ನಾಗಿರಲ್ಲ ಅಲ್ಲ ಯೋಚನೆ ಮಾಡ್ಕೊಂಡೆ. ಆಮೇಲೆ ಹೋದೆ, ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ. ಕಾಮಿಡಿನೂ ಇತ್ತು, ಮತ್ತೆ ಎಲ್ಲದಕ್ಕಿಂತ ನನಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು. ನನಗೆ ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು, ಒಂದು 80s ಅಲ್ಲಿ ಹೇಗಿರ್ತಾರೆ ಒಂದು ಹೌಸ್ ವೈಫ್ ಆ ಥರ ಕ್ಯಾರೆಕ್ಟರ್ ಇತ್ತು. ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರ್ತಾ ಇರಲಿಲ್ಲ, ತುಂಬ ಎಂಟರ್ಟೈನ್ಮೆಂಟ್ ಇರ್ತಾ ಇರಲಿಲ್ಲ. ಸೊ ಹೌಸ್ ವೈಫ್ ಅಂದರೆ ಅದೇ ಆಗ್ತಾನೆ ಮದುವೆ ಆಗಿದ್ದಾರೆ ಅಂದರೆ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡೋದು, ಒಂದು ಲವಿ ಡವಿ ಅವ್ರಿಗೋಸ್ಕರನೇ ಕಾಯ್ತಿರೋದು. ಆಫೀಸ್ಗೆ ಹೋಗಿದ್ದಾರೆ ಅಂದರೆ ಅವ್ರ ಆಫೀಸಲ್ಲಿ ಕೆಲಸ ಬಿಟ್ಟರೆ ಯಾವಾಗಲೂ ನನ್ನಿಂದ ಇರೋದು. ಈ ಥರ ತುಂಬ ಒಳ್ಳೆ ಸಿಚುಯೇಷನ್ಸ್ ಇದೆ ಕಾಮಿಡಿ. ನಮ್ಮ ಸಿನಿಮಾದಲ್ಲಿ ನಿಮಗೆ ಎಲ್ಲ ಸಿಗುತ್ತೆ, ಕಾಮಿಡಿ ಸಿಗುತ್ತೆ, ಸಸ್ಪೆನ್ಸ್ ಸಿಗುತ್ತೆ. ನಮ್ಮ ಸರ್ ಹೇಳ್ದಂಗೆ ಸಾಂಗಲ್ಲಿ ರೊಮ್ಯಾನ್ಸು ಇದೆ. ಇದೆ ಫೆಬ್ರವರಿ 28ಕ್ಕೆ ನಮ್ಮ ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ನಮ್ಮ ಇಡೀ ಚಿತ್ರತಂಡದ ಮೇಲೆ ಎಲ್ಲರದು ಆರೈಕೆ ಹೀಗೆ ಇರಲಿ. ಥ್ಯಾಂಕ್ ಯು.